ನಮಸ್ಕಾರ ವೀಕ್ಷಕರೇ. ಆಯುರ್ವೇದ ಅಂದರೆ ಏನು? ಬರೀ ಚೂರ್ಣನ, ಇಲ್ಲ ಕಷಾಯ ಕುಡಿಯುವುದ, ಇಲ್ಲ ಪಂಚಕರ್ಮನ, ಇಲ್ಲ ಆಯಿಲ್ ಮಸಾಜ್ ಸೆಂಟರ? ಆಯುರ್ವೇದ ಅಂದರೆ ಆ್ಯಕ್ಚುಲಿ ಏನು? ಚರಕರ ಪ್ರಕಾರ ಆಯುರ್ವೇದ ಅಂದರೆ ಏನು ಮತ್ತು ಏಕೆ ಮತ್ತು ಇದರ ಉದ್ದೇಶ ಏನು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಆಯುರ್ವೇದ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ. ವೀಕ್ಷಕರೇ, ಇವತ್ತು ನಾವು ಚರಕರ ಪ್ರಕಾರ ಆಯುರ್ವೇದದ ಇತಿಹಾಸವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳುವ. ಆಯುರ್ವೇದ ಒಂದು ಪ್ರಾಮಾಣಿಕ ಗ್ರಂಥ. ಇದರಲ್ಲಿ ಆಯುರ್ವೇದದ ಪರಂಪರೆ, ಉದ್ದೇಶ ಎಲ್ಲವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ. ಇದೊಂದು ದೈವಿಕ ಮೂಲ. ಬ್ರಹ್ಮಸ್ಮೃತ ಆಯುಷೋ ವೇದಂ ಅಂತೇಳಿದರೆ ಬ್ರಹ್ಮನು ಆಯುರ್ವೇದವನ್ನು ಸ್ಮರಿಸಿಕೊಂಡರು, ಅದನ್ನು ಪ್ರಜಾಪತಿಗೆ ಬೋಧಿಸಿದರು. ಪ್ರಜಾಪತಿಯು ಅದನ್ನು ಅಶ್ವಿನಿ ದೇವತೆಗಳಿಗೆ ನೀಡಿದರು. ಈ ಅಶ್ವಿನಿ ದೇವತೆಗಳು ಆಯುರ್ವೇದವನ್ನು ಇಂದ್ರನಿಗೆ ಉಪದೇಶಿಸಿದರು. ಆದ್ದರಿಂದ ತಿಳಿಯುವುದೇನಂತೇಳಿದರೆ, ಆಯುರ್ವೇದವು ಒಂದು ದೇವರಿಂದ ಪ್ರಾರಂಭಿಸಲ್ಪಟ್ಟ ಪರಂಪರೆಯಾಗಿದೆ. ಚರಕರ ವಿವರಣೆಯ ಪ್ರಕಾರ ಭೂಲೋಕದಲ್ಲಿ ರೋಗಗಳು ಹೆಚ್ಚಾದಾಗ ಋಷಿಗಳು ಇಂದ್ರನ ಬಳಿಗೆ ತೆರಳಿದರು. ಇಂದ್ರನು ಈ ಜ್ಞಾನವನ್ನು ಅಂತೇಳಿದರೆ ಆಯುರ್ವೇದದ ಜ್ಞಾನವನ್ನು ಮಹರ್ಷಿ ಪುನರ್ವಸು ಮತ್ತು ಆತ್ರೇಯರಿಗೆ ಬೋಧಿಸಿದರು. ನಂತರದ ದಿನಗಳಲ್ಲಿ ಆತ್ರೇಯರು ತಮ್ಮ ಶಿಷ್ಯರಿಗೆ ಆಯುರ್ವೇದವನ್ನು ಕಲಿಸಿದರು. ಅವರ ಶಿಷ್ಯರು ಯಾರಂತೇಳಿದರೆ ಅಗ್ನಿವೇಶ, ಬೇಲ, ಜಾತುಕರ್ಣ ಮುಂತಾದವರು. ಈ ಅಗ್ನಿವೇಶ ರಚಿಸಿದ ಅಗ್ನಿವೇಶ ತಂತ್ರವನ್ನು ನಂತರ ಮಹರ್ಷಿ ಚರಕರು ಸಂಶೋಧಿಸಿ ಸಂಸ್ಕರಿಸಿ ಸಂಪೂರ್ಣ ಚರಕ ಸಂಹಿತ ರೂಪವನ್ನು ಕೊಟ್ಟರು. ಇದುವೇ ಚರಕ ಸಂಹಿತ. ಇದು ಚರಕ ಸಂಹಿತರ ಆಯುರ್ವೇದ. ಅದೇ ಥರ ದೇವರು ಮತ್ತು ಅಸುರರು ನಮಸ್ಕರಿಸಿದ ಅಧಿದೇವತೆ ಧನ್ವಂತರಿ. ಈ ಧನ್ವಂತರಿ ಪರಂಪರೆಯಿಂದ ಸುಶ್ರುತರು ಶಸ್ತ್ರತಂತ್ರದ ಜ್ಞಾನವನ್ನು ಪಡೆದುಕೊಂಡರು. ಧನ್ವಂತರಿಯಿಂದ ಸುಶ್ರುತರಿಗೆ ಶಸ್ತ್ರತಂತ್ರದ ಜ್ಞಾನ ದೊರೆಯಿತು. ಸುಶ್ರುತರನ್ನು ಶಸ್ತ್ರಚಿಕಿತ್ಸೆಯ ಪಿತಾಮಹ ಅಂತ ಕರೀತಾರೆ. ವೀಕ್ಷಕರೇ, ಮುಂದಿನ ದಿನಗಳಲ್ಲಿ ಆಯುರ್ವೇದ ಅಂದರೆ ಏನು ಮತ್ತು ಅದರ ಉದ್ದೇಶವೇನು ಅಂತ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳುವ. ಅದರಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.